ಈಗ ಅಭಿಷೇಕ ನೆರವೇರಿದೆ. ಮುಂದೆ ವಸ್ತ್ರ, ಆಭರಣ ಇವುಗಳನ್ನೆಲ್ಲ ಆಕೆಗೆ ಸಮರ್ಪಣೆ ಮಾಡ್ತಾ ಅಂಗಪೂಜೆ ಇತ್ಯಾದಿಗಳನ್ನು ನೆರವೇರಿಸುವಂಥ ಸಂದರ್ಭ. ಈಗ ಹೆಚ್ಚು ತಾದಾತ್ಮ್ಯತೆಗಾಗಿ ಮಹಾಲಕ್ಷ್ಮಿಯನ್ನು ಒಂದೊಂದು ನಾಮಾವಳಿ ಹೇಳುವಾಗಲೂ ನಮ್ಮ ಮೈಮನಗಳಲ್ಲಿ ಆಕೆಯ ಒಂದು ಸ್ವರೂಪ ಬಂದು ನೆಲೆಗೊಳ್ಳಬೇಕು. ಅದು ತಾದಾತ್ಮ್ಯತೆ ಅಂತಂದರೆ. ಆ ರೀತಿಯಲ್ಲಿ ಆ ಮಹಾಲಕ್ಷ್ಮಿಯನ್ನು ವಿಧ ವಿಧವಾಗಿ ಅರ್ಚಿಸೋಣ. ಅಕ್ಷತಾನ್ ಧವಲಾಕಾರಾನ್ ಶಾಲೇಗ್ಯಾನ್ ಸಾರತಂಡುಲಾನ್ ಹರಿದ್ರಾಚೂರ್ಣ ಸಂಯುಕ್ತಾನ್ ಮಹಾಲಕ್ಷ್ಮೀ ಗೃಹಾಣಭೂ ವರಮಹಾಲಕ್ಷ್ಮೀ ನಮಃ. ಅಕ್ಷತಾನ್ ಸಮರ್ಪಯಾಮಿ. ಮಲ್ಲಿಕಾ ನಾಗಪುನ್ನಾಗಾ ಕೇತಕೇ ಜಾತಿ ಚಂಪಕೈಃ ಬದ್ಧಾಮಿಮಾಂ ಪುಷ್ಪಮಾಲಾಂ ಗೃಹಾಣ ಕರುಣಾಂ ಕುರು. ಶ್ರೀವರಮಹಾಲಕ್ಷ್ಮೀ ನಮಃ. ಪುಷ್ಪಾಣಿ ಸಮರ್ಪಯಾಮಿ. ಅಥ ಅಂಗಪೂಜಾಂ ಕರಿಷ್ಯೆ. ಓಂ ರಮಾಯೈ ನಮಃ. ಪಾದೋ ಪೂಜಯಾಮಿ. ಓಂ ಕ್ಷೀರಾಬ್ಧಿತನಯಾಯೈ ನಮಃ. ಗುಲ್ಭೋ ಪೂಜಯಾಮಿ. ಓಂ ಕಮಲಾಯೈ ನಮಃ. ಜಂಘೆ ಪೂಜಯಾಮಿ. ಓಂ ವಿಷ್ಣುವಲ್ಲಭಾಯೈ ನಮಃ. ಜಾನುನಿ ಪೂಜಯಾಮಿ. ಓಂ ಕಮಲಾಸನಾಯೈ ನಮಃ. ಊರೋ ಪೂಜಯಾಮಿ. ಓಂ ಚರಾಚರ ಜಗನ್ಮಾತ್ರೇ ನಮಃ. ಕಟಿಂ ಪೂಜಯಾಮಿ. ಓಂ ವಿಶ್ವಜನನ್ಯೈ ನಮಃ. ನಾಭಿಂ ಪೂಜಯಾಮಿ. ಓಂ ಕಮಲಹಸ್ತಾಯೈ ನಮಃ. ಉದರಂ ಪೂಜಯಾಮಿ. ಓಂ ಶ್ರಿಯೈ ನಮಃ. ವಕ್ಷಸ್ಥಲಂ ಪೂಜಯಾಮಿ. ಓಂ ಮಂಗಲದೇವತಾಯೈ ನಮಃ. ಸ್ತನೋ ಪೂಜಯಾಮಿ. ಭಗವತಿಯನ್ನು ಹಲವು ಬಗೆಗಳಲ್ಲಿ ಆರಾಧಿಸಿದ್ದೀವಿ, ಪೂಜಿಸಿದ್ದೀವಿ. ಈಗ ಅಷ್ಟೋತ್ತರ ಸೇವೆ, ಆಕೆಯ ಒಂದೊಂದು ನಾಮವನ್ನು ಹೇಳ್ತಾ ಇಂತಿಂಥ ಸ್ವರೂಪದಲ್ಲಿ ಆಕೆ ಬೆಳಗಿದ್ದಾಳೆ, ಆ ಸ್ವರೂಪದಲ್ಲಿ ನಮಗೆ ಕಾಣ್ತಾಳೆ, ದರ್ಶನವನ್ನು ಕೊಡ್ತಾಳೆ ಅನ್ನೋ ದೃಷ್ಟಿಯಲ್ಲಿ ಆ ನಾಮಾವಳಿಗಳನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡ್ತಕ್ಕಂಥದ್ದು ಪದ್ಧತಿ. ಹೀಗಾಗಿ ನೀವೆಲ್ಲ ಕೂಡ ಶ್ರದ್ಧೆಯಿಂದ, ಭಕ್ತಿಯಿಂದ ಕುಂಕುಮಾರ್ಚನೆಯನ್ನು ನೆರವೇರಿಸಬಹುದು.
ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲಿ ಅನುದಿನವು. ಇತಿಹಾಸ ಪ್ರಸಿದ್ಧವಾದ ಉಡುಪಿಯ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ದಿವ್ಯ ಸನ್ನಿಧಾನದಲ್ಲಿ ವಿಶ್ವಗೀತಾ ಪರ್ಯಾಯ ಸಂಭ್ರಮವನ್ನು ನಡೆಸ್ತಾ ಇರುವಂತಹ ಪರ್ಯಾಯ ಪೀಠದಲ್ಲಿ ವಿರಾಜಮಾನರಾದ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಮತ್ತು ಕಿರಿಯ ಪಟ್ಟದ ಪರಮಪೂಜ್ಯ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದಂಗಳವರ ಸಂಕಲ್ಪದಂತೆ ಇವತ್ತು ಇಡೀ ವಿಶ್ವಕ್ಕೆ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ವರಮಹಾಲಕ್ಷ್ಮಿಯ ವ್ರತವನ್ನು ಇಲ್ಲಿ ಆಚರಿಸಲಾಗ್ತಾ ಇದೆ. ತ್ರಿಗುಣಮಾನಿ ಮಹಾಲಕ್ಷ್ಮಿ ಸತ್ವ ರಜಸ್ಸು ತಮಸ್ಸು ಶ್ರೀಭೂ ದುರ್ಗಾತ್ಮಿಕೆಯಾಗಿ ನಿಂತು ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾಳೆ. ಕಲವು ದುರ್ಗಾ ವಿನಾಯಕವು ಅಂತ. ಕಲಿಯುಗದಲ್ಲಿ ಪ್ರತಿ ಕ್ಷಣದಲ್ಲಿ ಕಷ್ಟಗಳು, ಅನೇಕ ಆಪತ್ತುಗಳು, ಅಪಮೃತ್ಯುಗಳು ನಮ್ಮ ಜೊತೆಯಲ್ಲೇ ಇರ್ತದೆ. ಇದೆಲ್ಲ ನಿವಾರಣೆಯಾಗಬೇಕಾದ್ರೆ ಆ ಮಹಾತಾಯಿಯ ಅನುಗ್ರಹವಾಗಬೇಕು. ಜಗತ್ತಿನಲ್ಲಿ ತಾಂಡವವಾಡ್ತಾ ಇರುವಂತಹ ಯುದ್ಧದ ಭೀತಿ, ಅನೇಕ ಉಪದ್ರವಗಳು, ಅತ್ಯಾಚಾರಗಳು ಇದೆಲ್ಲವೂ ಕೂಡ ತಡೆಯಬೇಕಾಗಿದೆ. ಇದೆಲ್ಲವೂ ನಿಲ್ಲಬೇಕಾದರೆ ಆ ತಾಯಿಗೆ ನಾವು ಶರಣು ಹೊಕ್ಕಬೇಕಾಗಿದೆ. ಈ ದೃಷ್ಟಿಯಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರು ಇವತ್ತು ರಾಜಾಂಗಣದ ಭವ್ಯವಾದ ಈ ಸಭಾಭವನದಲ್ಲಿ ಎಲ್ಲರ ಮೂಲಕವಾಗಿ ವರಮಹಾಲಕ್ಷ್ಮಿಯ ವ್ರತವನ್ನು ಇಲ್ಲಿ ಆಚರಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.